ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಈ ವಿಡಿಯೋಗೆ ಆದಷ್ಟು ಲೈಕ್ನ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಯುಗಾದಿ ಹಬ್ಬ ಅಲ್ಲ, ಪಾಡ್ಯ ಅಲ್ಲ, ಇವತ್ತು ಒಳ್ಳೆ ದಿನ ಅಲ್ಲ. ನಾನು ಇವತ್ತೊಂದೇ ದಿನ ಬರುತ್ತೇನೆ. ನೀನು ಇವತ್ತು ದಿನ ಎಲ್ಲ ಓದೋದು ಬರೆಯೋದು ಮಾಡಿದರೆ ವರ್ಷ ಪೂರ್ತಿ ಓದೋದು ಬರೆಯೋದು ಮಾಡ್ತೀಯ. ಹಾಯ್, ನಮಸ್ತೆ ಗಾಯ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗು ಯುಗಾದಿ ಹಬ್ಬದ ವ್ಲಾಗು. ಎಲ್ಲರೂ ಯುಗಾದಿ ಹಬ್ಬನ ಹೇಗೆ ಆಚರಿಸ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯುಗಾದಿ ಹಬ್ಬನ ನಾವು ಹೇಗೆ ಆಚರಿಸಿದ್ವಿ ಅನ್ನೋದನ್ನು ಒಂದು ಪುಟ್ಟ ಕ್ಲಿಪ್ಪಿಂಗ್ಸ್ ಆ್ಯಂಡ್ ವಿಡಿಯೋ ಜೊತೆಗೆ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಇವರು ನಮ್ಮ ಅಪ್ಪಾಜಿ ಮಾವಿನ ಎಲೆ ಮತ್ತು ಬೇವಿನ ಸೊಪ್ಪು ಎಲ್ಲ ತೋರಣ ಕಟ್ತಾ ಇದ್ದಾರೆ. ಜೀವನದಲ್ಲಿ ಬೇವು ಬೆಲ್ಲ, ಸುಖ ದುಃಖ ಎಲ್ಲವೂ ಇರುತ್ತೆ. ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ ಜೀವನನ ನಡೆಸ್ಕೊಂಡು ಹೋಗಬೇಕು. ನಾನು ಆಶಿಸೋದು ಒಂದೇ, ಎಲ್ಲ ಜೀವನದಲ್ಲೂ ಬೆಲ್ಲ ಖುಷಿ ಜಾಸ್ತಿನೇ ಇರಲಿ ಅಂತ. ಹಾಯ್, ನಮಸ್ತೆ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನೂ ಯಾರಾದರೂ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದ್ರೆ ಮುಂದೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ನೀವು ಆವಾಗಲೇ ಆ ವೀಡಿಯೋಸ್ನೆಲ್ಲ ನೋಡ್ಬೋದು. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೇಳು, ಹ್ಯಾಪಿ ಯುಗಾದಿ, ಹೊಸ ವರ್ಷದ ಶುಭಾಶಯಗಳು. ಹೇಳು, ಟಿವಿ ನೋಡ್ತಾಳೆ. ಓಕೆ, ಬಿಡು, ಕೈ ಬಿಡು. ಕೊಟ್ಟು ನಮಸ್ಕಾರ ಮಾಡು. ಹೇಳು, ವಿಶ್ ಮಾಡು. ಇಲ್ಲಿ ಬಾ, ತಿನ್ಬಾ. ಹ್ಯಾಪಿ ಯುಗಾದಿ ಹೇಳು. ಹ್ಯಾಪಿ ನಮ್ಮಮ್ಮ ಹಿಡ್ಕೊಂಡು ನಿಂತ. ಮನೆಯಲ್ಲಿರೋರೆಲ್ಲರಿಗೂ ಬೇವು ಬೆಲ್ಲ ಕೊಟ್ಟು ಅಪ್ಪಾಜಿ ಅಮ್ಮ ಆಶೀರ್ವಾದ ತಗೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಕೂತ್ಕೊಂಡಿದ್ದೀವಿ. ಆ್ಯಂಡ್ ನನ್ನ ವೀಡಿಯೋಸ್ನ ನಾನು ಟಿ ವಿನಲ್ಲಿ ನೋಡುವಾಗ ನಂಗೆ ತುಂಬಾ ಖುಷಿ ಆಗ್ತಾಯಿತ್ತು. ಎಷ್ಟು ದೊಡ್ಡದಾಗಿ ಬರ್ತಿದೆಯಲ್ಲ ಅಂಥೇಳಿ ಅದನ್ನೇ ನೋಡ್ಕೋತಾ ಕೂತ್ಕೊಂಡಿದ್ವಿ ಎಲ್ಲರೂ. ಹಾಗೆ ಮಾತಾಡಿಕೊಂಡು ದೇವಸ್ಥಾನಕ್ಕೂ ರೆಡಿ ಆಗ್ತಾಯಿದ್ವಿ. ಆ್ಯಂಡ್ ಸೊ ಯುಗಾದಿ ಹಬ್ಬ ಇವತ್ತು ಪಾಡ್ಯ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ಬರೋಣ, ದೇವ್ರ ದರ್ಶನ ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಎಷ್ಟು ಬಿಸಿಲದ ನಮ್ಮೂರಾಗ ಬಿಸಿಲು ನೋಡ್ರಿ ಹೆಂಗದ, ಬರಬ್ಬರಿ ಅದ. ನಿಮ್ಮೂರಾಗ ಹೆಂಗದ? ಇತ್ತೀಚೆಗಂತೂ ತುಂಬಾ ಬಿಸಿಲಿದೆ. ಸೊ ನಿಮ್ಮೂರಲ್ಲಿ ಬಿಸಿಲು ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಬಿಸಿಲು ಜಾಸ್ತಿ ಇರೋದ್ರಿಂದ ಆದಷ್ಟು ಲಿಕ್ವಿಡ್ ಫುಡ್ನೇ ತೊಗೊಳ್ಳಿ. ಮಜ್ಜಿಗೆ ಆಗಿರ್ಬೋದು, ಎಳ್ನೀರು ಈ ಥರದ್ದೇ ತೊಗೊಳ್ಳಿ. ಬಿಕಾಸ್ ಹೆವಿ ಬಿಸಿಲಿದೆ, ಮರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಇದು ಹೊಸಪೇಟೆ ಗ್ರಾಮ ದೇವತೆ ಊರಮ್ಮ ದೇವಿ. ಸೊ ಎಲ್ಲರಿಗೂ ಒಳ್ಳೇದು ಮಾಡಲಿ. ಯಾರು ದರ್ಶನ ತೊಗೊಂಡಿಲ್ಲ ಇಲ್ಲೇ ದರ್ಶನ ತೊಗೊಂಬಿಡಿ. ಆ್ಯಂಡ್ ಮೊನ್ನೆ ರೀಸೆಂಟಾಗಿ ಇನ್ನೂ ಒಂದು ವಾರ ಆಯ್ತು ಅಷ್ಟೇ ಜಾತ್ರೆ ಆಗಿ. ತುಂಬ ಚೆನ್ನಾಗಿ ಮಾಡಿದ್ರು ಈ ಸಲ ಊರಮ್ಮನ ದೇವಿ ಜಾತ್ರೆ ಎಲ್ಲ. ನಾವು ದೇವಸ್ಥಾನಕ್ಕೆ ಬಂದಿರಲಿಲ್ಲ ಹಣ್ಣು ಕಾಯಿ ಎಲ್ಲ ಮಾಡಿಸೋದಕ್ಕೆ. ಸೊ ಹಬ್ಬನೂ ಆಯಿತು, ಆಮೇಲೆ ಜಾತ್ರೆದು ಹಣ್ಣು ಕಾಯಿ ಮಾಡಿಸ್ಕೊಂಡ್ರೆ ಆಯಿತು ಅಂಥೇಳಿ ಮಡ್ಲಗಿ ತೊಗೊಂಡು ಹಣ್ಣು ಕಾಯಿ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೊ ತಾಯಿ ದರ್ಶನ ಎಲ್ಲ ತೊಗೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಸೊ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಒಂದು 2 ನಿಮಿಷ ಕೂತ್ಕೊಂಡು ಬರೋದ್ರಿಂದ ಅಲ್ಲಿರ್ತಕ್ಕಂಥ ಪಾಸಿಟಿವ್ ಎನರ್ಜಿ ನಮಗೆ ಸಿಗುತ್ತೆ. ಸೊ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗುತ್ತೆ. ತುಂಬಾ ಪವರ್ಫುಲ್ ದೇವಸ್ಥಾನ ಇದು ಬಂದು. ಊರಮ್ಮ ಎಲ್ಲರಿಗೂ ಆರೋಗ್ಯ ಆಯುಸ್ಸು
ಜ್ಞಾನ ಬುದ್ಧಿ ಏನೇನು ಬೇಕು ನೀವು ಇಷ್ಟಾರ್ಥ ಸಿದ್ಧಿ ಎಲ್ಲನೂ ನೆರವೇರಿಸಲಿ ಅಂತ ನಾನು ಬೇಡ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ನೋಡಿ ತುಂಬ ಜನ ಹಣ್ಣು ಕಾಯಿ ಎಲ್ಲ ಮಾಡಿಸಿದ್ದಾರೆ, ಎಲ್ಲ ಇದು ಮಾಡಿದ್ದಾರೆ. ನಮಗೇನೇ ಕಷ್ಟ ಇತ್ತು, ನಮಗೇನೇ ತೊಂದರೆ ಇತ್ತು ಅಂತ ಹೇಳಿದರೆ ತಾಯಿನ ಮನಸ್ಸಲ್ಲಿ ಬೇಡಿಕೊಂಡು ನಮಗೆ ಇಷ್ಟು ಉಪ್ಪು ಹಾಕ್ತೀನಿ ಅಂತೇಳಿ ಎಲ್ಲ ಹರಿಸ್ಕೊಂಡು ಹೋಗ್ತಾರೆ. ಅದೆಲ್ಲ ನೆರವೇರಿದ ಮೇಲೆ ಬಂದು ಎಲ್ಲರೂ ಉಪ್ಪು ಹಾಕಿ ಹೋಗ್ತಾರೆ. ಹಾಗೆ ನಮ್ಮ ಕುಲದೇವತೆ ಕಾಳಿಕಾದೇವಿ ಅವ್ರ ದರ್ಶನ ತಗೊಂಡು ಅಲ್ಲೇನೂ ಮಡ್ಲಕ್ಕಿ ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು, ಬಿಸಿಲು ಜಾಸ್ತಿ ಇತ್ತು ಅಂತ ಹೇಳಿ ಅಲ್ಲೇ ಬರುವಾಗ ಐಸ್ ಕ್ರೀಮ್ ಪಾರ್ಲರಲ್ಲೇ ಐಸ್ ಕ್ರೀಮ್ ಎಲ್ಲ ತಗೊಂಡು ಬಂದ್ವಿ. ಅದು ಓಪನ್ ಮಾಡ್ತಿದ್ದೀನಿ, ಯಾಕೋ ಓಪನ್ ಆಗ್ತಾ ಇರಲಿಲ್ಲ. ಆಮೇಲೆ ಹೆಂಗೋ ಸರ್ಕಸ್ ಮಾಡಿ ಓಪನ್ ಮಾಡಿದೆ. ಅದು ವೆನಿಲಾ ಫ್ಲೇವರು. ಬಟ್ ನನಗೆ ಇತ್ತೀಚೆಗೆ ಯಾಕೋ ಬಟರ್ ಸ್ಕಾಚ್ ತುಂಬಾ ಇಷ್ಟ ಆಗ್ತಿದೆ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ನಿಮ್ಗೆ ಯಾವ ಫ್ಲೇವರ್ ಇಷ್ಟ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ಏನು ಬರ್ತಿದ್ಯಾ ರಾಜ? ಅ ಆ ಇ ಅ, ಆ, ಇ, ಈ. ಅ ಆ ಇ ಈ ಮತ್ತೇನು ಬರೀತೀಯ? ಬರೀ ಮಗಿ ಬರೀ. ಆ ಟೇಬಲ್ಸು, ABCD, ಸಂಡೇ ಮಂಡೇ, ಓ-N-E-1 ಬರೀತೀನಿ, ಸಿಕ್ಕಾಪಟ್ಟೆ ಇದೆ. ಇವತ್ತು ಯುಗಾದಿ ಹಬ್ಬ ಅಲ್ಲ, ಪಾಡ್ಯ ಅಲ್ಲ, ಇವತ್ತು ಒಳ್ಳೆ ದಿನ ಅಲ್ಲ. ನಾನು ಇವತ್ತು 100 ದಿನ ಬರುತ್ತೇನೆ. ನೀನು ಇವತ್ತು ದಿನ ಎಲ್ಲ ಓದೋದು ಬರೆಯೋದು ಮಾಡಿದರೆ ವರ್ಷ ಪೂರ್ತಿ ಓದೋದು ಬರೆಯೋದು ಮಾಡ್ತೀಯ. ಅಯ್ಯೋ ಸಾಕಾ ಬೆಳಕು? ರಾಜ್, ಆರ್ಯೆ, ಹೇಳು. ಕೆ ಮತ್ತೆ ಎಮ್ಮ ರಾಂಗ್. ಕುಮಾರ್, ಅಂದ್ರೆ ಎಲ್ಲೈತಿ? KU. ನೋ, ಲಾಸ್ಟ್ಗೆ ಕ್ಯಾಪಿಟಲ್ ಲೆಟರ್ ಅಲ್ಲ, ಸ್ಮಾಲ್ ಲೆಟರ್. ಗುಡ್. ಆಚಾರ್ಯ ಇಲ್ಲಿ ಎಷ್ಟು ಚೆನ್ನಾಗಿ ನಿಂತ್ಕೊ ಇಲ್ಲಿ. ವಾವ್, ಇವತ್ತಿ ಕಟ್ಟು, ಇವತ್ತಿ ಕಟ್ಟು. ಬರಿ ಬರಿ ಬೇಗ ಬರಿ, ಬರಿ ಬರಿ ಬೇಗ ಬರಿ. ಎಷ್ಟು ಚೆನ್ನಾಗಿ ಅಳ್ತೀಯ. ಸೊ ಮಗನಿಗೆಲ್ಲ ಬರೆಸ್ಬಿಟ್ಟು ಸೊ ರಾತ್ರಿ ಊಟ ಮಾಡ್ತಾಯಿದ್ದೀವಿ. ಯೂಶ್ವಲಿ ಮತ್ತು ಹಬ್ಬ ಅಲ್ವಾ, ಸೊ ಹಾಗಾಗಿ ಗೋಧಿ ಪಾಯಸ, ಅನ್ನ ಸಾಂಬಾರು, ಬೋಟಿ ಆ್ಯಂಡ್ ಆ್ಯಸ್ ಯೂಶ್ವಲ್ ಮೊಸರು. ಸೊ ನೀವು ಹಬ್ಬ ಎಲ್ಲ ಹೇಗೆ ಮಾಡಿದ್ರಿ? ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಫಾರ್ ವಾಚಿಂಗ್.